ಮೊದಲು ನಾನೊಂದು ಮಾತು ಹೇಳಮ್ಮ, ನೀವು ಉನ್ನತ ಸ್ಥಾನಕ್ಕೆ ಬಂದ್ಬಿಡಿ, ನನ್ನ ಬಗ್ಗೆ ಚಿಂತೆ ಮಾಡಬೇಡಿ. ನನ್ನನ್ನು ಸಾಕಕ್ಕೆ ನಿನ್ನ ಮಾತು ಮುಗೀತಾ? ನಾನು ಹೇಳ್ತೀನಿ ಕೇಳು. ನಾನು ಸತ್ತರೆ ಇಷ್ಟು ಜನ ಬಂಧುಗಳವ್ರೆ, ಅಟ್ಲೀಸ್ಟ್ ಎತ್ತಕ್ಕಾಗಿಲ್ಲ ಅಂದರೂ ಕೂತ್ಕೊಂಡು ಹೇಳ್ತಾರೆ, ನಿನ್ನ ಭವಿಷ್ಯ ನೀನು ಸರಿ ಮಾಡ್ಕೋ, ಏಸಿಗೆ ಬೇಡು, ಬೈಬಲ್ಲು ಕೇಳ್ಕೊ, ಅಥವಾ ಇನ್ನೊಬ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊ. ನಾನು ಹೇಳೋದು ಮೊದಲು ನಿನ್ಗೆ ಒಳ್ಳೇದಾದ್ಮೇಲೆ ಇನ್ನೊಬ್ರಿಗೆ ಕೇಳು. ನೀನೇ ಈ ಪರಿಸ್ಥಿತಿನಲ್ಲಿ ಇಟ್ಕೊಂಡು ಇನ್ನೊಬ್ರಿಗೆ ಏನು ಕೇಳೋದು? ಅದಲ್ಲ ನಾವು ಇನ್ನೊಬ್ರಿಗೆ ಹಿಂಗೆ ಕೊಡಬೇಕು ಅಂತ ಅಂದರೆ ನಮ್ಗೆ ಆ ಶಕ್ತಿ ಇರಬೇಕು, ಕೈನ ಹಿಂಗೆ ನೀಡುವ ಶಕ್ತಿ ಇರಬೇಕು. ಶಕ್ತಿನೇ ಇಲ್ಲ, ಕೈ ತುಷ್ಟಾಗಿ ಹಿಂಗೆ ಕೇಳಮ್ಮ ಎಷ್ಟು ಮಾತಾಡ್ತೀಯ, ಕೈನೇ ಹಿಂಗೆ ಹಿಡ್ಕೊಂಡಿದ್ದಾಗ ನಾನು ಈಗ ಹಿಂಗೆ ಕೊಡಲಿ, ಫಸ್ಟ್ ನನ್ನ ಕೈಗೆ ಶಕ್ತಿ ಕೊಡಪ್ಪ ಅಂತ ದೇವ್ರನ್ನ ಕೇಳಬೇಕು. ನಾನು ಕೇಳ್ಕೊಳ್ಳಮ್ಮ ಅಂದರೆ ಇಷ್ಟು ಮಾತಾಡ್ತೀನಿ. ಹಂಗೆ ಹೇಳು, ಅದನ್ನ ಹೇಳು. ನನಗೆಲ್ಲ ಇದೆ, ನನ್ನ ಮಕ್ಕಳಿದ್ದಾರೆ, ಅದಿದ್ದಾರೆ ಅಂದರೆ ನಾವೇನು ಗೊತ್ತಾ, ಬಾಯಲ್ಲಿ ಬರ್ದೇ ಇರೋದನ್ನು ಬರೆಸ್ತೀರಿ. 2 ಮಕ್ಕಳು ಇದಾರಲ್ಲಮ್ಮ, ತರ್ಸದ್ನಲ್ಲಮ್ಮ, ಎಲ್ಲಮ್ಮ, ಎಷ್ಟು ದಿನ ಅಮ್ಮ ನಾನು ಎತ್ತಿದ್ಯಾ, ಒತ್ತಿದ್ಯಾ, ಸಾಕಿದ್ಯಾ ನೀನು? ನಾನು ಯಾಕಮ್ಮ ಸಾಕ್ಬೇಕು? ನಿನ್ಗೆ 2 ಗಂಡು ಮಕ್ಕಳು ದುಡಿಯೋಂಗಿರೋರು, ನೀನೇ ಹೇಳ್ತೀಯ ಅವಳನ್ನ ಕರ್ಕೊಂಡೋಗಿ ಅವನನ್ನು ಇಟ್ಕೊಂಡ್ಬಿಟ್ಟವನೇ ದೊಡ್ಡವನು ಅಂತ. ಇನ್ನೊಬ್ಬ ಅಲ್ಲಿ ತಿರುಗ್ತಾವನೆ ನಿನ್ನ ತಂಗಿ ಬಂದು ನೋಡಿದ್ರು ಕರ್ಕೊಂಡೋಗಿಲ್ಲ, ಮತ್ತೆ ನಾವು ನೋಡ್ಕೊತಾ ಇದ್ದೀವ, ಖುಷಿ ಪಡು. ಅದನ್ನು ಬಿಟ್ಟು ಅದು ನಾನು ಹೇಳೋದನ್ನು ಕೇಳಮ್ಮ. ಇಲ್ಲಿ ನೋಡಮ್ಮ, ನೀನು ಬಂದ ಮೇಲೆ ನಾನು ಹೇಳೋದು ಕೇಳ್ಬೇಕಮ್ಮ. ನೀನು ಬಂದ ಮೇಲೆ ಕೋಳಿಗಳನ್ನ ಒಳಗಾಕಿದ್ದೀನಿ, ಯಾಕೆ ಈಚೆಗೆ ಬಿಡ್ತಾಯಿಲ್ಲ ಅಂದರೆ ನೀನು ತೆವ್ಕೊಂಡು ಓಡಾಡ್ತೀಯ, ಅವೆಲ್ಲ ಗಲೀಜು ಮಾಡಿರ್ತದೆ, ಅದ್ರ ಪಾಪ ನನಗೆ ಬೇಡ ಅಂತ ಬಿಟ್ಟಿದ್ದೀನಿ. ಕೋಳಿಗಳನ್ನ ಒಳಗೆ ಕೂಡ ಹಾಕಿದ್ದೀನಿ. ನಾನು ಯಾವ ದೇವ್ರಿಗೆ ಹೇಳ್ಬೇಕು? ಆ ಪ್ರಾಣಿ ಪಕ್ಷಿಗಳು ಯಾವ ದೇವ್ರಿಗೆ ಹೇಳಬೇಕು? ಕರೆಕ್ಟಾ? ಅನ್ನ ಹಾಕಿದ್ರೆ ನೀರಿಡಲ್ರು, ನೀರಿಟ್ರೆ ಅನ್ನ ಹಾಕಲ್ರು. ನಾನು ಹಾಕ್ತಿದ್ದೀನಿ ರಾಗಿ, ಅಕ್ಕಿ, ಏನಪ್ಪ ಮಹಾರಾಜ್. ಹಾಂ, ಮೊದಲು ನನಗೆ ಭಗವಂತ ಶಕ್ತಿ ಕೊಟ್ಟರೆ ನಾನು ನಿಮ್ಮನ್ನು ಸಾಕೋ ಥರ ಆಗ್ಬೋದು. ನಿನಗೆ ಭಗವಂತ ಶಕ್ತಿ ಕೊಟ್ಟರೆ ಈಗ ನಿಂಗೆ 2 ಕಾಲು ಸ್ವಾಧೀನ ಇಲ್ಲ, ಎದ್ದು ಓಡಾಡ್ಬೋದಲ್ಲ. ಮೊದಲು ಅದನ್ನು ಕೇಳ್ಕೊ ದೇವ್ರ ಹತ್ರ. ನಾನು ಹೇಳೋದು ಮಾತು ಶುದ್ಧವಾಗಿರ್ಬೇಕು. 2 ದಿನ ಅದೇನೋ ಇದಕ್ಕೆ ಮಾಡಿದೆ ಅವ್ರನ್ನ ಕರ್ಕೊಂಡು 3ನೇ ದಿನ ನೋಡ್ತಾ ಇದ್ದೀನಿ, ಇಲ್ಲ ಎಲ್ಲೋಗಿ ಮಾಡ್ತಾ ಇದ್ದೀನಿ. ಯಾಕಮ್ಮ? ನಾನು ಒಬ್ಬ ಹೇಳ್ಕೊಳ್ಳೋಕ್ಕೆ, ನನಗೆ ಇಷ್ಟು ಜನ ಹೇಳ್ಕೊತಾರೆ, ನಾನು ಮನುಷ್ಯನೇ ಅಲ್ವಾ? ಕರೆಕ್ಟಾ? ಹೇಳ್ಕೊಳ್ಳೋದನ್ನು ಬೇಡ್ಕೊಳ್ಳೋದನ್ನು ಬಿಡಿ, ಕೇಳ್ಕೊಳ್ಳೋದನ್ನು ಕಲೀರಿ ದೇವ್ರ ಹತ್ರ. ಇನ್ನೇನು ಹೇಳ್ಕೊಟ್ಟವ್ರು ನಿಮ್ಗೆ? ಏಸು ಬಾಯೆಲ್ಲ ಹಿಡ್ಕೊಂಡು ಜಪ ಮಾಡ್ತೀಯ, ಬೆಡ್ಶೀಟ್ ಹೊತ್ಕೊಂಡು ಇದನ್ನು ಓದ್ತೀಯ ಅಂದರೆ ಏಸುನು ನಾವು ಅಲ್ಲೇ ಬೆಳೆಯೋಂಗಿಲ್ಲ. ಇದು ನಿಮಗೆ ಒಂದು ಮಾತು ಹೇಳ, ಈಗ ಹೇಳಿದೆ ಏಸು ಬಾಬಾ ಎಲ್ಲ ಒಂದೇ. ಬಾಬಾ ರೀತಿ ಪ್ರಸಾದ ತಿನ್ನಲ್ಲ ನೀನು, ಸಿಂಪಲ್. ಎಲ್ಲಿದೆ ಧರ್ಮಗಳು? ತೀರ್ಥ ಇಸ್ಕೊಳ್ಳಲ್ಲ, ಎಲ್ಲಿ ನಂಬ್ತೀಯ ನೀನು ದೇವ್ರನ್ನ? ಏಸು ಹೇಳೋರ ಯಾವುದೇ ದೇವ್ರದ್ದು ತೀರ್ಥ ಪ್ರಸಾದ ತಗೋಬೇಡ. ಬೈಬಲ್ ನಾವು ಓದಬೇಕಾದ್ರೆ ನಾವು ಅದಕ್ಕೆ ಅರ್ಹರಾಗಿರಬೇಕು. ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿ ಆಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ.